38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ ಸಮಾರಂಭದಲ್ಲಿ ನಮ್ಮ ನಾಯಕರಾದಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಸ್ನೇಹಿತರು, ಒಲಿಂಪಿಕ್ ಅಸೋಸಿಯೇಷನ್ ಕರ್ನಾಟಕದ ಅಧ್ಯಕ್ಷರಾದಂಥ ಗೋವಿಂದರಾಜ್ರವರೇ, ಶಾಸಕರಾದಂಥ ಮಂಜುನಾಥ್ ರವರೇ, ನವೀನ್ ರಾಜ್ ಸಿಂಗ್ ರವರೇ, ಚೇತನ್ ರವರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಯುವ ಸ್ನೇಹಿತರೆ, ಮೊದಲಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ತಾವೆಲ್ಲರೂ ಬಹಳ ಶ್ರಮದಿಂದ ತಮ್ಮ ಯಾವುದೇ ಒಂದು ಪದಕವನ್ನು ಗೆಲ್ಲಬೇಕಾದ್ರೆ, ಮೆಡಲ್ ಗೆಲ್ಲಬೇಕಾದ್ರೆ, ವಿಜೇತರಾಗಬೇಕಾದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಶ್ರಮ ಅಲ್ಪ ಸ್ವಲ್ಪ ಅಲ್ಲ. ನೀವು ಹಾಕಿರ್ತಕ್ಕಂಥ ಶ್ರಮಗೆ, ನೀವು ಪಟ್ಟಿರ್ತಕ್ಕಂಥ ಕಷ್ಟ, ಮತ್ತೆ ಯಾವ ಡಿಸಿಪ್ಲಿನಿಂದ ನೀವು ಇವತ್ತು ಗೆದ್ದು ಇವರು ಬಂದಿದ್ದೀರಿ, ಅದಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ತಮ್ಮೆಲ್ಲರ ಕಷ್ಟವನ್ನು, ತಮ್ಮೆಲ್ಲರ ಶ್ರಮವನ್ನು ಗುರುತಿಸೋದಕ್ಕೆ, ತಮಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಇವತ್ತು ತಮ್ಮೆಲ್ಲರಿಗೂ ಕರೆದು ಸರ್ಕಾರದ ವತಿಯಿಂದ ಒಂದು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಇದು ನಿಮಗೆ ಮಾತ್ರ ಸಲ್ಲಬೇಕಂತ ಬಹುಮಾನ ಅಲ್ಲ, ತಮ್ಮೆಲ್ಲರಿಗೂ ನೋಡಿ ಬೇರೆ ಯುವಕರು ಕೂಡ ಅದೇ ರೀತಿ ಪ್ರೇರೇಪಿಸಿ ತಮ್ಮ ಮಾರ್ಗದಲ್ಲಿ ನಡಿಬೇಕು. ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಮತ್ತೆ ರಾಜ್ಯ ಕ್ರೀಡೆಯಲ್ಲಿ, ಸ್ಪೋರ್ಟ್ಸಲ್ಲಿ ನಂಬರ್ 1 ಆಗಬೇಕು. ಅದಕ್ಕೆ ತಾವೆಲ್ಲರೂ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಒಂದು ರಾಷ್ಟ್ರದ ಮಹತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾಗಬೇಕಾದ್ರೆ ಬರೀ ಆ ರಾಷ್ಟ್ರಕ್ಕೆ ದೊಡ್ಡ ಸೇನೆ ಅಥವಾ ಆ ರಾಷ್ಟ್ರಕ್ಕೆ ಇರ್ತಕ್ಕಂಥ ಎಷ್ಟು ಬಾಂಬ್ ಇಟ್ಕೊಂಡಿದ್ದಾರೆ, ನ್ಯೂಕ್ಲಿಯರ್ ಇಟ್ಕೊಂಡಿದ್ದಾರೆ ಅಂತ ಆ ಶಕ್ತಿ, ಮಿಲಿಟರಿ ಶಕ್ತಿ ಮಾತ್ರ ಅಲ್ಲ. ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಿಂದ ಎಷ್ಟು ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡಿ ಆ ಕಾಂಪಿಟೇಷನ್ ಅಲ್ಲಿ ತಾವು ಗೆದ್ದು ಬರ್ತೀರಿ. ಅದರಿಂದನೂ ಕೂಡ ನಮ್ಮ ರಾಜ್ಯದ ಗೌರವ ಹೆಚ್ಚಾಗುತ್ತೆ. ಆ ಕೆಲಸ ತಾವು ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚಾಗಿ ತಮ್ಮ ಕಡೆಯಿಂದ ಮತ್ತೆ ತಮಗೆ ನೋಡಿ ಬೇರೆ ಯುವಕರು ಕೂಡ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಒಂದು ನಮ್ಮ ದೇಶ ಸ್ಪೋರ್ಟ್ಸ್ ಎನ್ಕರೇಜಿಂಗ್ ಕಂಟ್ರಿ ಆಗಬೇಕು. ಆ ವಾತಾವರಣ ನಾವೆಲ್ಲರೂ ನಿರ್ಮಾಣ ಮಾಡಬೇಕಾದ್ರೆ ಸರ್ಕಾರಗಳ ಕರ್ತವ್ಯ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರ ಸರ್ಕಾರ ಸ್ಪೋರ್ಟ್ಸ್ ಪರ್ಸನ್ಗೆ ಆಯ್ಕೆ ಮಾಡಬೇಕು ಅಥವಾ ಅವ್ರಿಗೆ ಬಹುಮಾನವನ್ನು ಕೊಡಬೇಕು ಅಂದ್ರೆ, ಗೋವಿಂದರಾಜ್ ಅವರು ಹೇಳ್ದಂಗೆ 30,000 50,000 ಎಲ್ಲ ಕೊಟ್ರೆ ಆ ಸಂದೇಶ ಹೋಗೋದಿಲ್ಲ. ಸ್ಪೋರ್ಟ್ಸ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಎಷ್ಟು ಅಕಾಡೆಮಿಕ್ಸ್ ಇಂಪಾರ್ಟೆಂಟ್ ಇದೆ, ಸ್ಪೋರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಂತ ಒಂದು ಸಂದೇಶ ಹೋಗ್ಬೇಕಾದ್ರೆ, ಯಾಕಂದ್ರೆ ಬಹಳಷ್ಟು ಜನ ಪೋಷಕರು ತಮ್ಮ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಎಕ್ಸೆಲ್ ಆದ್ರೂ ಸಹ ಅಕಾಡೆಮಿಕ್ಸ್ ಅಲ್ಲಿ ಎಲ್ಲಿ ಹಿಂದೆ ಹೋಗ್ತಾರೆ, ಅವ್ರ ಫ್ಯೂಚರ್ ಎಲ್ಲಿ ಅಷ್ಟು ಬ್ರೈಟ್ ಆಗಿ ಇರೋದಿಲ್ಲ ಅಂತ ಯೋಚನೆ ಮಾಡಿ ಡಿಸ್ಕರೇಜ್ ಮಾಡ್ಬಿಡ್ತಾರೆ. ಅದಕ್ಕೆ ಆ ಥರ ಆಗ್ಬಾರ್ದು ಅಂತ ಹೇಳಿ ಸ್ಪೋರ್ಟ್ಸ್ಗೆ ಅಷ್ಟೇ ಉತ್ತೇಜನ ಕೊಡಬೇಕು, ಅಷ್ಟೇ ಮಹತ್ವ ಕೊಡಬೇಕಂತ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರ ನೇತೃತ್ವದ ನಮ್ಮ ಸರ್ಕಾರ ಇವತ್ತು ತಮ್ಮೆಲ್ಲರಿಗೂ ಆ ಎನ್ಕರೇಜ್ಮೆಂಟ್ ಏನು ಮಾಡ್ತಾ ಇದ್ದೀವಿ, ಇದು ಒಂದು ಸಮಾಜಕ್ಕೆ ಸಂದೇಶ ಕಳಿಸೋದಕ್ಕೆ ಮಾಡ್ತಾ ಇದ್ದಾರೆ. ನಿಮ್ಮ ಮುಖಾಂತರ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಯುವಕರು ಇಡೀ ಭಾರತ ದೇಶದ ಹೆಸರು ಪ್ರಪಂಚದಲ್ಲೇ ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಮಾಡಬೇಕು ಅಂತ ಆಶಯದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.